ಗಾಡಿಯನ್ನು ಓಡಿಸುತ್ತೇವೆ. ಇನ್ಶೂರೆನ್ಸ್ ಇಲ್ಲದ ಗಾಡಿಯನ್ನ ಎಂಥದ್ದೇ ಪರಿಸ್ಥಿತಿಯಲ್ಲಿ ಮೊಬೈಲ್ ಬಳಕೆ ಮಾಡುವುದಿಲ್ಲ. ಮದ್ಯಪಾನ ಮಾಡಿ ಗಾಡಿ ಓಡಿಸುವವರನ್ನ ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳಿಗೆ ದಿನೇ ದಿನೇ ಬೆಂಗಳೂರಿನ ಪ್ರವಾಸಿಗರ ದಂಡು ಚಿಕ್ಕಬಳ್ಳಾಪುರಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ. ಇದರಿಂದ ವಾಹನಗಳ ದಟ್ಟಣೆ ಜಾಸ್ತಿಯಾಗಿದ್ದು ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳಾಗಿ ಪ್ರಕರಣಗಳು ದಾಖಲಾಗುತ್ತಲೇ ಇವೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗದಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇರೋ ಕಾರಣ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ಜಿಲ್ಲಾ ಪೊಲೀಸ್ ಇಲಾಖೆ ಡಿಸೆಂಬರ್ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದೆ. ಹೀಗಾಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪೊಲೀಸ್ ಇಲಾಖೆ ಬಸ್ ನಿಲ್ದಾಣಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ವಿಭಿನ್ನವಾಗಿ ಅರಿವು ಮೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ ಟೈಮ್ ವೇಸ್ಟ್ ಮಾಡೋದಕ್ಕಲ್ಲ, ಈಗ ಕಂಪಲ್ಸರಿ ಡಿಸೆಂಬರ್ 12ರಿಂದ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದಾರೆ, ಹೌದಲ್ವಾ? ಮೇನ್ ಆಗಿ ನಾವು ಯಾಕೆ ಗೌರ್ಮೆಂಟ್ ಆಫೀಸ್ಗಳು ಯಾವಿದ್ದಾವೆ ಅವ್ರಿಗೆ ಫಸ್ಟ್ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಫಸ್ಟ್ ಸರಿ ಮಾಡಿಕೊಂಡ್ರೆ ಪಬ್ಲಿಕ್ ನಮ್ಮನ್ನು ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರಿಂದ ನಾನು ನಿಮಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ನಿಮಗೆ ಹೇಳ್ತಾ ಇರೋದು ನಿಮ್ಮ ಫ್ಯಾಮಿಲಿಗೋಸ್ಕರ. ನಾವು ಎಷ್ಟೊಂದು ನೋಡ್ತಾ ಇರ್ತೀವಿ ಲೈಟ್ ಮ್ಯಾನ್ಗಳೆಲ್ಲ ಪಾಪ ಎಷ್ಟೊಂದು ಹೆಂಗೆಲ್ಲ ಡೆತ್ ಅವರಿಗೆ ಇದು ಬರುತ್ತೆ ಅಂತ. ದೇವ್ರ ದಯಿಂದ ನಮ್ಮ ಲಿಮಿಟ್ಸಲ್ಲಿ ಅಥವಾ ನಿಮಗೆ ಯಾರಿಗೂ ಆ ಥರ ಆಗೋದು ಬೇಡ. ಡಿಸೆಂಬರ್ 12ನೇ ತಾರೀಕು ಅಂದರೆ ನೆಕ್ಸ್ಟ್ 12ನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಹಾಕೋಬೇಕು ಅಂತ ರೂಲ್ಸ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಈ ತಿಂಗಳು 12ನೇ ತಾರೀಕಿನಿಂದ ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಆಗಿದೆ, ಆಯ್ತಾ? ಹೆಲ್ಮೆಟ್ ಹಾಕೊಂಡ್ರೆ ಓಡಾಡಿದ್ರೆ ಹೊರಗಡೆ ಗಾಡಿಗಳಲ್ಲಿ ಎಲ್ಲರಿಗೂ ಫೈನ್ ಬೀಳುತ್ತೆ. 500 ರೂಪಾಯಿ ಮಿನಿಮಮ್ ಫೈನ್ ಇರುತ್ತೆ. 2ನೇ ಸಲಕ್ಕೆ 1000 ರೂಪಾಯಿ ಆಗುತ್ತೆ. 3ನೇ ಸಲಕ್ಕೆ ನಿಮ್ದು DL ಕ್ಯಾನ್ಸಲೇಷನ್ ಆಗುತ್ತೆ, ಮತ್ತೆ ಗಾಡಿಗಳು ಸೀಸ್ ಮಾಡ್ಕೊಂತೀವಿ. ಅರ್ಥ ಆಗ್ತಿದ್ಯಾ? ಅದರಿಂದ ನಿಮ್ಮ ಫಸ್ಟ್ ನಾವು ಗೌರ್ಮೆಂಟ್ ಆಫೀಸು ಮತ್ತೆ ಯಾರ್ಯಾರು ನಮ್ಮ ಬ್ಯಾಂಕ್ ಅವರು, ಸ್ಕೂಲ್ ಅವರು ಯಾರ್ಯಾರಿದ್ದಾರೆ ಅವ್ರಗಳಿಗೆ ಫಸ್ಟ್ ಅವೇರ್ನೆಸ್ ಕೊಡ್ತಾ ಇದೀವಿ. ಕಂಪಲ್ಸರಿ ಜಿಲ್ಲೆಯಾದ್ಯಂತ, ನಾಟ್ ಓನ್ಲಿ ಇನ್ ಚಿಕ್ಕಬಳ್ಳಾಪುರ ಸಿಟಿ, ಕಂಪ್ಲೀಟ್ ಡಿಸ್ಟ್ರಿಕ್ಟ್ ಫುಲ್ ಇರುತ್ತೆ. ನೀವು ನಿಮ್ಮ ಪೇರೆಂಟ್ಸ್ಗೆ ಯಾರಾದ್ರೂ ಸಿಟಿಗೆ ಬರ್ಬೋದು ಅಥವಾ ನಿಮ್ಮ ಬ್ರದರ್ಸ್ ಪ್ರತಿಯೊಬ್ಬರಿಗೂ ತಿಳಿಸಿ. ಡಿಸ್ಟ್ರಿಕ್ಟ್ ಅಲ್ಲಿ ಕಂಪಲ್ಸರಿ ಇದೆ. ಮನೆಗೆ ಹೋದಲ್ಲ ನೀವು ಮಾಡಬೇಕಾಗಿರೋ ಕೆಲಸ ಇದೆ. ನಿಮ್ಮ ಹೋಗಿ ನಿಮ್ದು ಸ್ಕೂಟೀಸ್ ಇರ್ಬೋದು, ಬೈಕ್ಸ್ ಇರ್ಬೋದು, ಕಾರ್ ಇದ್ರೆ ಪ್ರತಿಯೊಂದು ಹೋಗಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ. ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಮೊದಲು ನಿಮ್ಮ ಪೇರೆಂಟ್ಸ್ ಹೇಳ್ಬಿಟ್ಟು ಅಪ್ಡೇಟ್ ಮಾಡಿಸ್ಬೇಕು. ಮಾಡಿಸ್ತೀರಾ? ಅದೇ ರೀತಿ ಮಂಗಳವಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಹೆಲ್ಮೆಟ್ ಕುರಿತಾದ ಬೀದಿ ನಾಟಕ ಆಡುವ ಮೂಲಕ ಅರಿವು ಮೂಡಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗವನ್ನ ಒಂದೆಡೆ ಸೇರಿಸಿ ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ನವೀನ್ ಭಟ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಹೆಚ್ಚಾಗಿ ಅಪಘಾತಗಳಿಂದ ಪ್ರಾಣಹಾನಿಯನ್ನ ತಪ್ಪಿಸಲು ಡಿಸೆಂಬರ್ 12ರಿಂದ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಲಾಗುತ್ತಿದೆ. ಸಾರ್ವಜನಿಕರು ತಮ್ಮ ಜೀವನದ ಹಿತದೃಷ್ಟಿಯಿಂದ ಸಂಚಾರಿ ನಿಯಮವನ್ನ ಪಾಲಿಸಬೇಕು, ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ಪ್ರಯಾಣಿಸಿ ಎಂದು ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಅವರು ವಿನಂತಿಸಿದರು. ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಡಿಸೆಂಬರ್ 12ನೇ ತಾರೀಕಿನಿಂದ ಜಿಲ್ಲೆಯಾದ್ಯಂತ ಎಲ್ಲ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದಾರೆ. ಇದರ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಈಗಾಗಲೇ ಬೇರೆ ಬೇರೆ ಕಡೆ ಎಲ್ಲ ಹಮ್ಮಿಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರುವಂತಹ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಸಹ ಈ ಬಗ್ಗೆ ಅಭಿಯಾನ ಕೈಗೊಂಡಿದ್ದಾರೆ. ಅದರಂತೆ ಇವತ್ತು ಜಿಲ್ಲಾಡಳಿತದ ಭವನದಲ್ಲಿ ನಾವು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಒಂದು ಅರಿವು ಕಾರ್ಯಕ್ರಮವನ್ನು ಮಾನ್ಯ ಸಿಇಒ ಅವರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ. DYSP ಅವರು ಸಹ ಬಂದಿದ್ದರು. ತಮಗೆಲ್ಲರಿಗೂ ಗೊತ್ತಿರುವಂತೆ ಮೀಡಿಯಾ ಅವರು ಸ್ವಲ್ಪ ಹೆಚ್ಚಿನ ಸಹಕಾರ ಕೊಡಬೇಕು. ಯಾಕೆಂದರೆ ಹೆಚ್ಚು ಪ್ರಸಾರ ಆಯಿತು ಅಂತಂತಂದರೆ ಹೆಚ್ಚು ಜನರಿಗೆ ಪಸರಿಸುತ್ತೆ. ಸೊ ಹೆಲ್ಮೆಟ್ ಕಡ್ಡಾಯ ಮಾಡೋ ದೃಷ್ಟಿಯಲ್ಲಿ ನೀವೆಲ್ಲರೂ ಸಹಕರಿಸಬೇಕು ಅಂತ ಕೋರ್ತಿದ್ದೇನೆ. ದಾಖಲಾತಿಗಳು ಈಗ DYSP ಅವರು ಅದನ್ನೇ ಹೇಳಿದರು. ಹೆಲ್ಮೆಟ್ ಜೊತೆಗೇನೆ ಎಲ್ಲ ದಾಖಲಾತಿಗಳು DL ಇರ್ಬೋದು, ಇನ್ಶೂರೆನ್ಸ್ ಕಾಪಿ ಇರ್ಬೋದು, ಎಮಿಷನ್ ಟೆಸ್ಟ್ ಇರುವಂಥದ್ದು ಇವೆಲ್ಲನೂ ಸಹ ಕಡ್ಡಾಯಗೊಳಿಸ್ತಾ ಇದ್ದೀವಿ. ಇಲ್ಲದೇ ಆದರೆ ದಂಡ ಹಾಕ್ತೀವಿ. ಇಲ್ಲ DL ಅನ್ನು ರದ್ದುಗೊಳಿಸೋಕ್ಕೆ ಚಾಲನೆ ಕೊಡ್ತೀವಿ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ನಾವು ಟ್ರಾಫಿಕ್ ಸೇಫ್ಟಿ ಅವೇರ್ನೆಸ್ಗೋಸ್ಕರ ತುಂಬ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅದೇ ವಿಚಾರದಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ. 12ನೇ ತಾರೀಕಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು, ಅದರ್ವೈಸ್ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗುತ್ತೆ. ನಾವು ಸುಮಾರು ದಿನದಿಂದ ನೋಡ್ತಾ ಇರ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಮತ್ತು ಸುಮಾರು ಆಕ್ಸಿಡೆಂಟ್ಸಲ್ಲಿ ಈ ಥರ ಕೂಡ
ನಮ್ಮ ಗಮನಕ್ಕೆ ಬಂದಿದೆ ಕಿ ಹೆಲ್ಮೆಟ್ ಯೂಸ್ ಮಾಡಲ್ಲ, ಈ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿದೆ. ಸೊ ಡೆಫಿನೆಟ್ಲಿ ಹೆಲ್ಮೆಟ್ ಯೂಸ್ ಮಾಡ್ತಾರೆ. ತೋ ಅಟ್ಲೀಸ್ಟ್ 50% ಆಕ್ಸಿಡೆಂಟ್ಸಲ್ಲಿ ಫೆಟಲ್ ಆಕ್ಸಿಡೆಂಟ್ಸ್ ಏನಾಗ್ತಾ ಇದೆ ಅದು ನಮಗೆ ಲೈಫ್ ಸೇವ್ ಮಾಡೋಕ್ಕೆ ಆಗುತ್ತೆ ಆಕ್ಸಿಡೆಂಟ್ಸಲ್ಲಿ. ಈ ಥರ ನಮ್ಮ ಒಂದು ಅನಾಲಿಸಿಸ್ ನಾವು ಮಾಡಿದ್ದೀವಿ. ಈ ಕಾರಣ ಬಗ್ಗೆ ಒಂದು ತೀರ್ಮಾನ ಮಾಡಿದ್ದೀವಿ ನಾವು ಕಿ 12ನೇ ತಾರೀಕಿಂದ ಎಲ್ಲ ಕಡ್ಡಾಯ ಹಾಕಬೇಕು ಹೆಲ್ಮೆಟ್ ಪೂರ್ತಿ ಡಿಸ್ಟ್ರಿಕ್ಟಲ್ಲಿ. ಸೊ ಈ ವಿಚಾರ ಬಗ್ಗೆ ಪೂರ್ತಿ ಡಿಸ್ಟ್ರಿಕ್ಟಲ್ಲಿ ಎಲ್ಲ ಸ್ಟೇಷನ್ಸ್ ವತಿಯಿಂದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡ್ತಾ ಇದೆ. ಈಗ ನಾವು ಓನ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಪಬ್ಲಿಕ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಬೇರೆ ಗೌರ್ಮೆಂಟ್ ಆಫೀಸಲ್ಲಿ ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಸ್ಕೂಲ್, ಕಾಲೇಜಸ್ ಮತ್ತು ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪಬ್ಲಿಕ್ ಜೊತೆಗೆ. ಸೊ ಇದು ಸ್ವಲ್ಪ ಟೈಮ್ ಕೊಟ್ಟಿದ್ದೀನಿ. 12ನೇ ತಾರೀಕಿಂದ ಇದನ್ನು ತುಂಬ ಸ್ಟ್ರಿಕ್ಟಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಮತ್ತು ಯಾರು ಹೆಲ್ಮೆಟ್ ಹಾಕಲ್ಲ ಅವ್ರ ಮೇಲೆ ಕ್ರಮ ತಗೊಂಡು ಅವ್ರದ್ದು ಗಾಡಿ ಮೇಲೆ ಫೈನ್ ಹಾಕ್ತೀವಿ. ಅದರ್ವೈಸ್ ಗಾಡಿ ಕೂಡ ಸೀಸ್ ಮಾಡ್ತೀವಿ ರಿಪೀಟೆಡ್ ಆಫೆಂಡರ್ಸ್ಗೆ. ಇನ್ನು ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಾವಿರಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಿಲ್ಲ. ಹೀಗಾಗಿ ಡಿಸೆಂಬರ್ 12ರಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಎಂಟ್ರಿ ಕೊಡಬೇಕಾದ್ರೆ ಇನ್ಮುಂದೆ ಹೆಲ್ಮೆಟ್ ಕಡ್ಡಾಯವಾಗಿ ಇರಲೇಬೇಕು, ಇಲ್ಲಾಂದ್ರೆ ನೋ ಎಂಟ್ರಿ. ಅದೇ ರೀತಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಯಾರೇ ಆಗಲಿ ಸಾರ್ವಜನಿಕರು ಅಥವಾ ಸಿಬ್ಬಂದಿ ದ್ವಿಚಕ್ರ ವಾಹನದಲ್ಲಿ ಬರಬೇಕಾದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿರಲೇಬೇಕು ಅಂತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಹೇಳಿದ್ದಾರೆ. ನಮ್ಮ ಜಿಲ್ಲಾಡಳಿತದಲ್ಲಿ ನಾವೇ ಬೇರೆಯವ್ರಿಗೆ ಮಾದರಿಯಾಗಿರಬೇಕು. ಈಗ ಜಿಲ್ಲೆಯಲ್ಲಿ ಪೂರ್ತಿ ನಾವು ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿಕೊಂಡು ನಮ್ಮ ಜಿಲ್ಲಾಡಳಿತ ಭವನದಲ್ಲೇ ನಾವು ಹೆಲ್ಮೆಟ್ ಹಾಕದೆ ವಿವೇಚನೆ ಇಲ್ಲದೆ ಓಡಿಸೋದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋಕ್ಕಾಗಲ್ಲ. ಸೊ ಈಗ ಅದನ್ನು ಇಮಿಡಿಯೇಟ್ಲಿ ಮಾಡ್ಬೋದು. ಬಟ್ ಅದನ್ನು 2 ದಿವಸ ನಮ್ಮವ್ರಿಗೆಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟುಬಿಟ್ಟು ಯಾರಿಗೂ ಅವರ ಕರ್ತವ್ಯದಲ್ಲಿ ಕಾರ್ಯಕ್ರಮದಲ್ಲೂ ಏನು ಅಡಚಣೆ ಆಗದೆ 2 ದಿನ ಅವೇರ್ನೆಸ್ ಕ್ರಿಯೇಟ್ ಮಾಡಿ 2 ದಿನ ಆದಮೇಲಿಂದ ಕಡ್ಡಾಯವಾಗಿ ನಮ್ಮ ಜಿಲ್ಲಾಡಳಿತ ಭವನದಲ್ಲಿ ನಮ್ಮ ADC ಅವ್ರು ಹೇಳಿದಾಗ ಒಂದು ಬೋರ್ಡ್ ಹಾಕಿಬಿಟ್ಟು ಪೊಲೀಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಭದ್ರತಾ ಸಿಬ್ಬಂದಿ ಅವ್ರಿಗೇನು ಅಲ್ಲಿ ಇಟ್ಬಿಟ್ಟು ಹೆಲ್ಮೆಟ್ ಇಲ್ಲದಿದ್ದವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲಾಡಳಿತ ಭವನದೊಳಗಡೆ ಪ್ರವೇಶ ಕೊಡದೇ ಇರೋ ಥರ ಒಂದು ನಿರ್ಬಂಧನೆ ಹಾಕೋದಕ್ಕೆ ಕೋರ್ಕೊಂಡಿದ್ದೀನಿ. ADC ಅವರು ಜಿಲ್ಲಾಧಿಕಾರಿಗಳ ಮೂಲಕ ಅದನ್ನು ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಈ ಥರ ಮಾಡಿದಾಗ ನಮ್ಮಲ್ಲೇ ಒಂದು ಮಾದರಿ ಆಗುತ್ತೆ. ನಮ್ಮ ಮಾದರಿ ಬೇರೆಯವ್ರಿಗೂ ಅದೊಂದು ಉಪಕಾರಿ ಒಂದು ಮೆಸೇಜನ್ನು ಕಳಿಸೋದಕ್ಕಾಗುತ್ತೆ. ಹೆಲ್ಮೆಟ್ ಇಂಪಾರ್ಟೆಂಟ್ ಅನ್ನೋದು ಜಗಜ್ಜಾಹಿರ ಗೊತ್ತಿರುತ್ತೆ. ಇವಾಗ ಅಲ್ಲಿ ನಮ್ಮ ಮೆದುಳೇನಿದೆ, ಮೆದುಳಲ್ಲಿ ಬರೀ ಬ್ರೈನಲ್ಲಿ ಒಂದು ಸ್ಕಲ್ ಕವರಿಂಗ್ ಇರುತ್ತೆ. ಆದರೆ ಅದಕ್ಕೆ ಅಷ್ಟಲ್ಲದೆ ಈಗ ನಮ್ಮ ಬ್ರೈನಲ್ಲಿ ಹಲವಾದ ಹೈಪೋಥಾಲಮಸ್ ಇರ್ಬೋದು, ಬೇಸಲ್ ಗ್ಯಾಂಗ್ಲಿಯಾ ಅಂತ ಹಲವಾರು ಕುತ್ತಿಗೆ ಮಟ್ಟದಲ್ಲಿ ತುಂಬ ಸೂಕ್ಷ್ಮವಾದ ಆರ್ಗನ್ಗಳಿರುತ್ತೆ. ಈಗ ಎಲ್ಲಿ ಏನಾರು ಏಟಾದರೆ ಈಗ ಸಾವಾಗೋದು ಹಲವಾರು ಪರ್ಸೆಂಟೇಜಲ್ಲಿ ಸಾವಾಗುತ್ತೆ. ಇಲ್ಲದಿದ್ದರೆ ಅಟ್ಲೀಸ್ಟ್ ಅವ್ರಿಗೆ ಪ್ಯಾರಾಲಿಸಿಸ್ ಆಗೋದಂತೂ ನಿಶ್ಚಿತವಾಗಿರುತ್ತದೆ. ಈ ಥರ ಒಂದು ಪಾಯಿಂಟಿಂದ ಅವ್ರದ್ದು ತೊಂದರೆ ಆಗದೇ ಇರೋದು. ಅದೇ ಇನ್ನೊಂದು ನೋಡಿದಾಗ ನಾವು ಯಾರು 80 ಸ್ಪೀಡ್ 90 ಸ್ಪೀಡಲ್ಲಿ ಇದ್ದವ್ರು ಹೆಲ್ಮೆಟ್ ಹಾಕ್ಕೊಂಡು ಅವ್ರಿಗೆ ಏನಾದ್ರು ಆಕ್ಸಿಡೆಂಟ್ ಆದ್ರೂ ಕೈಕಾಲು ಮೂಳೆ ಫ್ರ್ಯಾಕ್ಚರ್ ಆಗ್ಬೋದು, ಬಟ್ ಅವರು ಜೀವಂತವಾಗಿರ್ತಾರೆ. ಆ ಫ್ರ್ಯಾಕ್ಚರ್ 1-2 ತಿಂಗಳಲ್ಲಿ ಗುಣ ಆಗಿಬಿಟ್ಟು ಅವ್ರು ವಾಪಸ್ ನಡೆಯೋ ಥರನೂ ಹಾಗೆ ಆಗುತ್ತೆ. ಸೊ ಇದಕ್ಕೋಸ್ಕರ ಇದು ನಾವು ಮಾಡ್ತಿರೋ ಸಾರ್ವಜನಿಕರ ಉದ್ದೇಶಕ್ಕೆ, ಅವರ ಉಪಯೋಗಕ್ಕೋಸ್ಕರ. ಸೊ ಅವರು ಇದನ್ನೇನು ನಮ್ಮ ಹೇರ್ ಸ್ಟೈಲ್ ಹಾಳಾಗುತ್ತೆ, ನಮ್ಮ ಕೂದಲು ಉದುರೋಗ್ತಾ ಇದೆ, ಆ ಥರ ನಾನು ಒಂದು ಕ್ಷುಲ್ಲಕ ರೀಸನ್ ಹೇಳಿದೆ. ತಲೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಹೆಲ್ಮೆಟನ್ನು ಬಳಸಬೇಕು ಆಗಿ ನಾನು ಈ ಮೂಲಕ ತಮ್ಮನ್ನು ಕೋರ್ಕೊಳ್ತೇನೆ. ಪಬ್ಲಿಕ್ಕು ಈಗ ನಮ್ಮ ಸ್ಟಾಫೇ ಇಲ್ಲ ಅಂದರೆ ಪಬ್ಲಿಕ್ಕಿಗೆ ಹೇಗೆ ಬಿಡ್ತೀವಿ? ಈಗ ಪಬ್ಲಿಕ್ ಅವರು ಯಾರಿಗೂ ನಮ್ಮ ಜಿಲ್ಲಾಡಳಿತ ಭವನದ ಒಳಗಡೆ ಬರಬೇಕಾದ್ರೆ ಹೆಲ್ಮೆಟ್ ಇಲ್ಲದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಒಳಗಡೆ ಅಲೋವೆನ್ಸ್ ಕೊಡಲ್ಲ. ಇನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಿಬ್ಬಂದಿಗಳು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಹಾಗೂ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಎಂದು ಪ್ರತಿಜ್ಞೆ ಮಾಡಿದ್ದಾರೆ. ಡಿಸೆಂಬರ್ 12ರ ನಂತರ ಬೈಕ್ ಸವಾರರು ಮನೆಯಿಂದ ಆಚೆ ಬರೋ ಮುನ್ನ ಮರೆಯದೇ ಹೆಲ್ಮೆಟ್ ಧರಿಸಿ, ಇಲ್ಲ ಅಂದ್ರೆ ಪೊಲೀಸರಿಗೆ ತಗಲಾಕೊಂಡ್ರೆ ದಂಡ ಕಟ್ಟಬೇಕಾಗುತ್ತೆ, ಹುಷಾರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.